ಪ್ರೇಕ್ಷಕರಿಗೆ, ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ SVR ಅಭಿಮಾನಿಗಳ ಪರವಾಗಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ನಿಮಗಿದೋ ಪ್ರೀತಿಯ ಸ್ವಾಗತ, ಸುಸ್ವಾಗತ. SVR 50 ವರ್ಷಗಳ ಕಾಲ ನಿರ್ದೇಶನ ವೃತ್ತಿಯನ್ನ ಪೂರ್ಣಗೊಳಿಸಿ ಇಂದಿಗೂ ಸಕ್ರಿಯವಾಗಿರುವಂತಹ ಒನ್ ಅಂಡ್ ಓನ್ಲಿ ನಿರ್ದೇಶಕ, ಜೋರು ಚಪ್ಪಾಳೆ ಬರಲಿ, SVR. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಕೃಷ್ಣೇಗೌಡರು ಕಳೆದ 3 ತಿಂಗಳ ಶ್ರಮ ಅವರದು. ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಶ್ರಮ ಹಾಕಿ ಈ ಕಾರ್ಯಕ್ರಮವನ್ನು ಅವರು ರೂಪಿಸಿದ್ದಾರೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. 50 ವರ್ಷ ತುಂಬಿರತಕ್ಕಂಥ ಒಬ್ಬ ನಿರ್ದೇಶಕ ಈಗಲೂ ಚಾಲ್ತಿಲಿದ್ದಾರೆ ಅಂದರೆ ಅದು SV ರಾಜೇಂದ್ರ ಸಿಂಗ್ ಬಾಬು ಅವರು. ಸೊ ಇದು ಈ ದೇಶದಲ್ಲೇ ಆಗುತ್ತಿರ್ತಕ್ಕಂಥ ಮೊದಲ ಸಂಭ್ರಮ. ಸ್ವಾಗತ ಸಮಿತಿ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಸ್ಪಂದಿಸಿದ್ರು. ಮೊದಲು ನನಗೆ ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಇವತ್ತು ನಿಮ್ಮ ಮುಂದೆ ಈ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನು ಮುಂದೆ ಪ್ರತಿ ವರ್ಷ ನಮ್ಮ ವಾಣಿಜ್ಯ ಮಂಡಳಿ ಈ ಥರ 50 ವರ್ಷ ತುಂಬಿರತಕ್ಕಂಥ ಎಲ್ಲ ನಿರ್ದೇಶಕರ ಒಂದು ಹಬ್ಬವನ್ನು ನಾವು ಮಾಡಲು ಸಿದ್ಧವಾಗಿದ್ದೀವಿ. ಎರಡು ಸಿನಿಮಾ ಆಗ್ತಿದ್ದಂಗೆ 200 ಸಿನಿಮಾ ಮಾಡಿರುವಂಥ ವ್ಯಕ್ತಿಗಳನ್ನು ಮರೆಯುವಂಥ ಕಾಲ ಇದು. ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಬಿಕಾಸ್ ಇಲ್ಲಿ ಕೂತಿರೋರು, ಎದುರುಗಡೆ ಕೂತಿರೋರು ಯಾರೂ ಕಮ್ಮಿ ಸಾಧಕರಲ್ಲ. ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ 1000 ಅವಾರ್ಡ್ ಸೆರೆಮನೀಸ್ಕಿನ್ನ ಬೆಟ್ರ್ ಅಂತ ಅನಿಸುತ್ತೆ ಇಂಥದ್ದು. We are too small in front of you. ಎಲ್ಲರ ಮುಂದೆ I think I wish you all the best of health, best of happiness. ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರಾ ಸರ್ ತಾವೆಲ್ಲ. ಅದು ಐ ಥಿಂಕ್ ಇಟ್ಸ್ ವೆರಿ ಹಂಬಲ್ಡ್. ಹಣದ ಹಿಂದೆ ಹೋಗದೆ ನನ್ನ ಜೀವನ, ನನ್ನ ಕುಟುಂಬ, ನನ್ನ ತಂದೆ ಲಾಭಕ್ಕೋಸ್ಕರನೋ ಆಸ್ತಿಗೋಸ್ಕರನೋ ಹಣದ ಆಸೆಗೆ ಹೋಗದೆ ಬರೀ ಜೀವನನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ಟರಂಥ ಒಂದು ಕುಟುಂಬ ಅದು ರಾಜೇಂದ್ರ ಸಿಂಗ್ ಬಾಬು ಅವ್ರ ಕುಟುಂಬ. ಇಂಥ ಕಾರ್ಯಕ್ರಮನ ಏರ್ಪಡಿಸಿದಂತಹ ಮತ್ತೊಮ್ಮೆ ಗೌಡ್ರೆ, ಇನ್ನೊಂದು ವಾಣಿಜ್ಯ ಮಂಡಳಿನ ಹುಟ್ಟಾಕಿ ಭಾಳಷ್ಟು ನಿರ್ಮಾಪಕರಿಗೆ ಸಹಾಯ ಮಾಡ್ತಾಯಿದ್ದೀರಿ. ಬರೀ 10,000 ರೂಪಾಯಿನಲ್ಲಿ ಮೆಂಬರ್ಶಿಪ್ ಕೊಟ್ಟು ಸೆನ್ಸರ್ ಆಗೋವರೆಗೂ ಸಹಾಯ ಮಾಡೋಂಥ ಒಳ್ಳೆಯ ಮನಸ್ಸಿರ್ತಕ್ಕಂತಹ ಒಂದು ಕೃಷ್ಣೇಗೌಡರಿಗೆ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಐವತ್ತು ವರ್ಷದ ಸಂಭ್ರಮ ಅಂದ ತಕ್ಷಣ ಒಂದು ಪುತ್ಥಳಿಯನ್ನು ಕೊಟ್ಟು ಸಂಭ್ರಮಿಸ್ತಾ ಇರ್ತೇವೆ. ಆದರೆ ಕೃಷ್ಣೇಗೌಡರು ಒಂದು ಹೊಸ ರೀತಿಯಲ್ಲಿ ಒಂದು ಯೋಜನೆ ಹಾಕ್ಕೊಂಡಿದ್ದರು. ಅದೇ ಈ 100 ಕಣ್ಣು ಪುಸ್ತಕವನ್ನು ಪ್ರಕಟಿಸುವ ಮೂಲಕ ನಾವು ವ್ಯಕ್ತಿಯನ್ನು ಸುಮ್ಮನೆ ಆರಾಧಿಸ್ತಾ ಇರೋದಿಲ್ಲ. ಆ ವ್ಯಕ್ತಿಯ ನಿಜವಾದ ಸ್ವರೂಪ ಏನು, ಸತ್ವ ಏನು, ಅವರು ಕನ್ನಡ ಸಂಸ್ಕೃತಿಗೆ, ಕನ್ನಡ ಚಿತ್ರೋದ್ಯಮಕ್ಕೆ ಕೊಡ್ತಿರುವ ಕಾಣಿಕೆ ಏನು, ಅದರ ಪುನರಾವಲೋಕನ ಮಾಡ್ತಾ ಇಡೀ ಅವರ ಆ ಚಿತ್ರಗಳನ್ನು ನಮ್ಮ ಇವತ್ತಿಗೆ ನಂಟನ್ನು ಬೆಳೆಸ್ತಾ ಇರ್ತೀವಿ. ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಧರ್ಮೇಂದ್ರ ಆಗಲಿ, ವಿಶೇಷವಾಗಿರ್ತಕ್ಕಂಥ ರೇಖಾ ಆಗಲಿ, ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯನ್ನು ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದರೆ SV ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿಶೇಷವಾದ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ಅವರನ್ನು ಕೂಡ ಆಶೀರ್ವದಿಸಿದ್ದಾರೆ ಗುರುಗಳು. ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಗೌರವಿಸೋದು ನಮ್ಮ ನಾಡಿಗೆ ಗೌರವಿಸಿದಂತೆ ಆಗುತ್ತೆ ಅಂತ ಹೇಳಿ ಭಾಳಷ್ಟು ಅಭಿಮಾನದಿಂದ ತಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಾ. ಕೃಷ್ಣೇಗೌಡರೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಸೊ ನಿಮಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಈ ಒಂದು ಚಿತ್ರರಂಗದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ನೀವು ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರಗಳ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಲಿ, ಹೊಸ ಬೆಳಕು ನಿಮಗೆ
ಆ ಭಗವಂತ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮಗೆ ಶುಭಾಶಯ ಕೋರಿ ನಾನು 2 ಮಾತು ಮುಗಿಸ್ತೇನೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ನಿಮಗಿದು ವಿಶೇಷ ಧನ್ಯವಾದಗಳು. ಸ್ವಲ್ಪ ವಿಷ ಹಾಕಿದ್ರೆ ಆ ಮುಂಡೆ ಸಾಯಲ್ಲ, ಪೂರ್ತಿ ಹಾಕ್ಬಿಡ್ತೀನಿ. ಸಾಯ್ಲಿ, ಆ ದರಿದ್ರ ಸೂಳೆ ಸಾಯ್ಲಿ. ಇವತ್ತು ಎಷ್ಟೋ ಜನ ಸಾರ್ ನಿಮ್ಮ ಹೂವು ಹಣ್ಣು ಪರ್ಫಾರ್ಮೆನ್ಸ್ ಅನ್ನ ಅದೇನು ನಂದಲ್ಲ, ಎಲ್ಲ ಇವ್ರದೇ. ಇನ್ನ ಅಲ್ಲಿಂದ ಕಲಿಯಕ್ಕೆ ಶುರು ಮಾಡಿದೆ. ಟೆಕ್ನಿಕಲಿ ಹಿ ಈಸ್ ದಿ ಡಾಲ್ಟನ್ ಆಫ್ ಆಟೋಮಿಕ್ ಥಿಯರಿ ಅಂತ ನಾವೇನು ಹೇಳ್ತೀವಿ, ಆ ಥರ ನಮ್ಮ ಚಿತ್ರರಂಗಕ್ಕೆ. ಈ ಚಿತ್ರಕ್ಕೆ ಲಕ್ಷ್ಮಿ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು, ಸ್ಟೇಟ್ ಅವಾರ್ಡು. ಆ ನಂತರ ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಚಿತ್ರ ಅಂತ ಹೇಳಿ ಅವಾರ್ಡ್ ಸಿಕ್ತು. ಹಂಸ ಅಂತ MBA ಮಾಡಿಕೊಂಡು ಲಂಡನ್ನಿಂದ ಬಂದಿದ್ದಾರೆ. ಈ ಒಂದು ಚಿತ್ರ ನೋಡಬೇಕು ಅಂತ ಒಂದು ಕಾಣಿಕೆ ಕೂಡ ನನಗೆ ಕೊಟ್ಟಿದ್ದಾರೆ. ಸೊ ಭಾಳ ಧನ್ಯವಾದಗಳು. ವಿ ಅಪ್ರಿಷಿಯೇಟ್ ಯುವರ್ ಫಾರ್ ಪ್ರೆಸೆನ್ಸ್ ಆ್ಯಂಡ್ ದಿ ಲವ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಮೊದಲು ಅಂಬರೀಷ್ ಅವರು ಎಲ್ಲರಿಗೂ ಪರಿಚಯ ಇದ್ರು ಆಸ್ ಅನ್ ಆರ್ಟಿಸ್ಟ್, ಬಟ್ ಅಂಥ ಮೇಡ್ ಎಮ್ ಸೂಪರ್ ಸ್ಟಾರ್ ಆ್ಯಂಡ್ ಸೂಪರ್ ಹೀರೋ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ರಾಜೇಂದ್ರ ಸಿಂಗ್ ಬಾಬು ಅವರು ಈ 50 ವರ್ಷಗಳಲ್ಲಿ 50 ಸಿನಿಮಾಗಳು ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಹಲವಾರು ಅಂದರೆ ಮುತ್ತುಗಳಂಥ ಸಿನಿಮಾಗಳನ್ನು ನಮಗೆ ಕೊಟ್ಟಿದ್ದಾರೆ. ವಿಧಾನಸೌಧ ಜನಸೇವೆ ಏನ ಈ ಬಟ್ಟೆ ಹಾಕೊಂಡ ತಕ್ಷಣ ನಿಮ್ಮ ಮಹಾತ್ಮ ಗಾಂಧಿ ಆಗ್ಬಿಟ್ಯಾ? ಚೆನ್ನಾಗಿ ನಾಟಕ ಆಡ್ತೀಯ. ಹಾವು ಯಾರ ಬಗ್ಗೆ ಮಾತಾಡ್ತೀಯ ನೀನು? ಬೇಂದ್ರೆಯವರ ಕವಿತೆ ಭೂಮಿ ತಾಯಿಯ ಚೊಚ್ಚಲ ಮಗ, ಆ ಕವಿತೆ ಈ ಚಿತ್ರಕ್ಕೆ ಸ್ಫೂರ್ತಿ. ಆ ಕವಿತೆಯ ಆಶಯವೇ ಇದರ ವಸ್ತು. ನಾನು ಈ ಥರ ಸ್ಕೂಲ್ಸು ಕಾಲೇಜ್ಗೆಲ್ಲ ಹೋಗ್ತಿರ್ತೀನಲ್ಲ, ಅಲ್ಲಿ ಚಿಕ್ಕ ಹುಡುಗ ಸಿಗ್ದ. ಏನಾಗಬೇಕು ಅಂತಿದೆಯೋ? ನಿಮ್ಮ ಥರ ಆಗ್ಬೇಕು ಸರ್ ಅಂದ. ಏನು ಆ್ಯಕ್ಟ್ರ್ ಆಗಬೇಕಲ್ಲ? ನೀವು ಆ್ಯಕ್ಟ್ರಾ ಅಂದ. ನಾನು MLA ಭರತ್ ಕುಮಾರ್ ಆಗಬೇಕು ಅಂದ. ಅವನು ಚಿತ್ರಗಳು ನೋಡೋದೇ ಅಪರೂಪ ಅನಿಸುತ್ತೆ. ಅವನ ತಲೆಯಲ್ಲಿ ಒಂದು 4-5 ಪಿಕ್ಚರ್ ನೋಡಿದ್ದಾನೆ. ಈ MLA ಭರತ್ ಕುಮಾರ್ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಆ ಕ್ಯಾರೆಕ್ಟರ್ ಯಶಸ್ಸು. ನಾನು ಹೇಳ್ತಿರೋದೇನು ಅಂದರೆ, ನೀವು ಒಂದು ಚಿತ್ರ ನೋಡಿದಾಗ ನಾನು ಅವನ ಥರ ಆಗಬೇಕು, ನಾನು ಅವಳ ಥರ ಆಗಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ, ಅದು that is the triumph of a story, and that is the triumph of a storyteller like ರಾಜೇಂದ್ರ ಸಿಂಗ್ ಬಾಬು. ಇವರು ಇವತ್ತು 50 ವರ್ಷಗಳನ್ನ ಸಂಭ್ರಮಿಸೋದು ನಮಗೆಲ್ಲರೂ ಭಾಳ ಹೆಮ್ಮೆ ರೀ. ಇಟ್ಸ್ ಅ ಪ್ರೈಡ್. ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ. ಚಿತ್ರರಂಗದ ಇತಿಹಾಸ ಒಂದಿನ ಬರೆದಾಗ ಕೆಲವು ವಿಷಯಗಳನ್ನು ಬಂಗಾರದ ಪುಟಗಳಲ್ಲಿ ಬರೀಬೇಕಾಗುತ್ತೆ. ಆ ಥರ ಒಂದು ಪುಟ ಇವರು ಡೈರೆಕ್ಟ್ ಮಾಡಿದಂಥ ಚಿತ್ರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಯುವರ್ ಜರ್ನಿ. ಆಮೇಲೆ ಅವರ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೀನಿ. ನನಗೆ ನಾನು ಅವರ ಅಭಿಮಾನಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಕಾಡಿನಲ್ಲಿ ಬರೀ ರಕ್ತ ಕುಡಿಯೋ ಸೊಳ್ಳೆಗಳು ಮಾತ್ರ ಇಲ್ಲ ಮಿಸ್ ನಂದಿನಿ, ಹೃದಯ ಕದ್ಕೊಂಡು ಹೋಗೋ ಗಿಡಗಾನೂ ಇದೆ. ಬಿ ಕೇರ್ಫುಲ್. ಓ ಮೈ ಗಾಡ್, ನನ್ನ ಎದೆಯಲ್ಲೂ ಒಂದು ಹೃದಯ ಇದೆ ಅಂತ ನನಗೀಗ ಗೊತ್ತಾಗ್ತಿದೆ. ಬಟ್ ಡಾಕ್ಟರ್, ಅದನ್ನ ನನ್ನಿಂದ ಯಾರೂ ಕದಿಯೋಕ್ಕಾಗಲ್ಲ. ಕೊಟ್ರೆ ನಾನಾಗೆ ಕೊಡಬೇಕು ಅಷ್ಟೇ. ಆದರೆ ಇಷ್ಟು ಚೆನ್ನಾಗಿ ಮೂಡು ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಅದು ಮೂಡು ಬರೋಕ್ಕೆ ಕಾರಣನೇ ನಿರ್ದೇಶಕರು. ಅವರು ಎಂಥ ನಿರ್ದೇಶಕರು ಅಂತಂದರೆ, ಯಾರನ್ನೂ ಕರೆದು ನೀವು ಬೆಂತಟ್ಟಿ ಹೊಗಳಂಥ ನಿರ್ದೇಶಕರಲ್ಲ. ಬೇರೆಯವ್ರ ಹತ್ರ ಹೇಳ್ತಾರೆ, ನಾನೇನೋ ಸೆಲೆಕ್ಟ್ ಮಾಡಿದೆ, ಹುಡುಗ ಚೆನ್ನಾಗಿ ಮಾಡಿದ್ದಾನೆ. ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ನಮ್ಮ ತಾಯಿಗೆ ಸ್ಕ್ರೀನ್ ಪ್ಲೇ ಆಮೇಲೆ ಈ ಒಂದು ಚಲನಚಿತ್ರನೇ ತುಂಬ ಇಷ್ಟ ಆಗಿತ್ತು. ನಾನು ಕೊಡಗಿನ ಕನ್ನಡದವನು, ಹುಟ್ಟಿರುವಾಗಲೇ ದೇಶಕ್ಕೋಸ್ಕರ ನನ್ನನ್ನೇ ಅರ್ಪಣೆ ಮಾಡಿಕೊಂಡವನು. ನನ್ನ ತಾಯಿ ಭಾರತ ಮಾತೆ ತಲೆ ಹಿಡಿಯೋ ದ್ರೋಹಿ ಅಲ್ಲ. ನಿನ್ನಂತ ಶತ್ರುಗಳ ತಲೆ ಒಡೆದು ನಿನ್ನ ರಕ್ತದಿಂದ ನನ್ನ ತಾಯಿ ಪಾದ ತೊಳಿತೀನಿ. ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್, ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ಕೇರ್. ಇವತ್ತು ನೋಡಿದಾಗ ಎಂಥ ಅದ್ಭುತ ನಿರ್ದೇಶಕ ನಮ್ಮ ರಾಜೇಂದ್ರ ಸಿಂಗ್ ಬಾಬು.
ಅಲ್ಲಿ ಬರುವ ಎಮೋಷನ್ಸ್ ಇರಬಹುದು, ಅಲ್ಲಿ ಬರುವ ಭಾವನಾತ್ಮಕ ಸನ್ನಿವೇಶಗಳು ಮತ್ತು ದೇಶಭಕ್ತಿಯ ಸನ್ನಿವೇಶಗಳು, ಯುದ್ಧ, ಆ ಒಂಟೆಗಳು ಉಪಯೋಗಿಸಿರೋ ರೀತಿ, ಆ ಸೈನಿಕರು, ಆ ಲಕ್ಷ ಲಕ್ಷ ಜನ ಇದ್ದ ಹಾಗೆ ನಮಗೆ ಭಾಸವಾಗೋ ಹಾಗೆ ಮಾಡಿದ, ನೀವು ಲಕ್ಷ ಲಕ್ಷ ಜನ ಮಾತ್ರ ಅಲ್ಲ, ಲಕ್ಷ ಲಕ್ಷ ಭಾವನೆಗಳನ್ನು ಕೂಡ ಇದರಲ್ಲಿ ಬರೆಸಿದ್ರಿ. SVR ಒಂದೊಂದು ಸಿನಿಮಾ ಮಾಡಿರೋದು ಕೂಡ ಎಲ್ಲ ಮುತ್ತಿನಾರಾಯಣ ಕನ್ನಡಕ್ಕೆ. ಮನುಷ್ಯರನ್ನು ಕೊಲ್ಲೋದು ಹೇಗೆ? ಯುದ್ಧದಿಂದ. ಆ ಯುದ್ಧ ಈ ಜಗತ್ತಿನ ನಾಗರಿಕತೆ, ಈ ಮಾನವ ಸಮಾಜವನ್ನು ನಿರ್ನಾಮ ಮಾಡುತ್ತೆ. ಆ ದುರಂತವನ್ನು 25-30 ವರ್ಷಗಳಿಂದ ಕನಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಒಂದು ಕನಸು ಕಟ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ. ಇವತ್ತು ವಿಷ್ಣುವರ್ಧನ್ ಅವರು ಈ ಚಿತ್ರಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ ನಮಗೆ ಇಂಥ ಮುತ್ತಿನ ಹಾರ ನಮ್ಮ ಜೊತೆಲಿರ್ತಾ ಇರಲಿಲ್ಲ. ಒಂದು ಕತೆ, ರಾಮ ಮತ್ತು ಭರತ, ರಾಜ್ಕುಮಾರ್ ರಾಮ, ವಿಷ್ಣುವರ್ಧನ್ ಭರತ, ಇವು ಯಾಕೆ ಮಾಡಬಾರ್ದು ಏನಲ್ಲಿ ಅಂತ ನಾನು ಅಮೇರಿಕಾ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ಈಗ ನಿಮ್ಮ ಪ್ರೀತಿಯ ಚಪ್ಪಾಳೆಯ ನಡುವೆ ನನ್ನ ನೆಚ್ಚಿನ ನಿರ್ದೇಶಕ SVR ದಯಮಾಡಿ ಲೈಟ್ಸ್ ಆಕ್ಷನ್. ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಮೀನ ಹೆಜ್ಜೆ ಕಂಡೋರುಂಟು, ಬಾನ ಎಲ್ಲೆ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ. ಸ್ವಾತಿ ಮುತ್ತಿನ ಮಳೆ ಹನಿಗೆ, ಮೆಲ್ಲ ಮೆಲ್ಲನೆ ಧರೆಗಿಳಿಗೆ. ಸ್ವಾತಿ ಮುತ್ತಿನ ಮಳೆ ಹನಿಗೆ, ಮೆಲ್ಲ ಮೆಲ್ಲನೆ ಧರೆಗಿಳಿಗೆ. ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ತೋಡೆ ಮಿರಮಿರನೆ. ಒಂದು ಮಕ್ಕಳ ಚಿತ್ರ ಮಾಡಿದ್ಮೇಲೆ ಇನ್ನೊಂದು ಮಕ್ಕಳ ಚಿತ್ರ ಮಾಡಬೇಕು ಅಂದಾಗ ನನ್ನ ನಾಗರಹೊಳೆ ನೋಡಿಬಿಟ್ಟು ಕೆಲವರು ರೀ ಬರೀ ಮಕ್ಕಳನ್ನ ಹಾಕ್ಕೊಂಡೇ ಮಾಡಿರಿ, ಹೀರೋಗಳೆಲ್ಲ ಬೇಡ ಅಂದರು. ಸರಿ, ಆವಾಗ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೆ. ನಾನೊಂದು ಕಡೆ ಶೂಟಿಂಗ್ ಮಾಡ್ತಿದ್ದಾಗ ಅವ್ರ ತಂದೆ ಶಕ್ತಿ ಪ್ರಸಾದ್ ಭಾಳ ದೊಡ್ಡ ಆ್ಯಕ್ಟ್ರು, ನನ್ನ ಹಲವಾರು ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ. ಇವರನ್ನ ಕರೆಸಿ ಇವರು ಆವಾಗ ಬ್ರೂಸ್ಲಿ ಥರ ಇದ್ದರು. ನೋಡಿದ ತಕ್ಷಣವೇ ನಾನು ಓಕೆ ಮಾಡಿದೆ. ಆ್ಯಕ್ಟಿಂಗ್ ಗಂಧನೇ ಇಲ್ಲ. ಫಸ್ಟ್ ಡೇ ಕ್ಲೈಮ್ಯಾಕ್ಸು ಅಳೋದು, ಅದು ಬೇರೆ. ಅದರಲ್ಲಿ 5 ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನು ಸತ್ತೋಗಿರ್ತಾನೆ. ಅವನ ಬಾಡಿ ಮುಂದೆ, ಕಾಫಿನ ಮುಂದೆ ಅಳಬೇಕು. ಸೊ ನಾವು ಕೂತ್ಕೊಂಡಿದ್ವಿ. ಎಲ್ಲರೂ ಸ್ವಲ್ಪ ಗ್ಲಿಸರಿನ್ ಹಾಕು ಅಂದರು ಸರ್. ಅಲ್ಲಿ ಬೇಬಿ ಇಂದ್ರ ಮಾತ್ರ ಒಳ್ಳೆ ಆರ್ಟಿಸ್ಟು, ನಾವೆಲ್ಲ ಸ್ಟಾರ್ಟಿಂಗ್ಗೆ. ಆಮೇಲೆ ಎಷ್ಟೇ ಗ್ಲಿಸರಿನ್ ಹಾಕಿದ್ರು ಹುಡುಗರು ನಗಿಸ್ಬಿಡ್ತಾಯಿದ್ರು, ನಕ್ಕಿಬಿಡ್ತಾ ಇದ್ದೆ ನಾನು. ಆಮೇಲೆ ಇವ್ರು ನೋಡಿದ್ರು, ಸರ್ ನೋಡಿದ್ರು, ಒಂದು 2 ಸತಿ 3 ಸತಿ ನಗಬೇಡ ಅಂತ ಹೇಳ್ತಾಯಿದ್ರು. ನಮಗೆ ಆಗಲಿಲ್ಲ, ಗೊತ್ತಿಲ್ಲ ನಮಗೆ ಫಸ್ಟ್ ಟೈಮ್. ಹತ್ರ ಬಂದು ಒಂದು ಬಿಟ್ಟರು ಕಪಾಳಕ್ಕೆ. ಸರ್ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಒಂದು ಬಿಟ್ಟರು. ಬಿದ್ದ ತಕ್ಷಣ ನನ್ನ ಮುಖನೇ ಚೇಂಜ್ ಆಗಿದ್ದು, ಕಣ್ಣಲ್ಲಿ ನೀರು ತುಂಬ್ಕೊಂಡು ಬಿಡ್ತು. ಶಾರ್ಟ್ ತೆಗೀರಿ, ನಾನು
ಕರೆಕ್ಟಾಗಿದ್ದಾನೆ, ಇವಾಗ ಶಾರ್ಟ್ ತೆಗೀರಿ ಅಂದರು. ಸೊ ಮೊದಲನೇ ದಿನವೇ ಡಿಸಿಪ್ಲಿನ್ ಏನು ಅನ್ನೋದು ನಮಗೆ ಅವಾಗ ಗೊತ್ತಾಯಿತು. ಸೊ ಅದಾದಮೇಲೆ ಈಗ 2025 ಈಗ ನಾನು ಹಂಗೆ ಹಿಂದಕ್ಕೆ ನೋಡಿದ್ರೆ 50 ವರ್ಷ ಅಂತಂದರೆ ಅವರು ಸುಮಾರು 22-23 ವರ್ಷದಲ್ಲೇ ಫಸ್ಟ್ ಡೈರೆಕ್ಷನ್ ಮಾಡಿರ್ತೀರಲ್ವ ಸರ್? 22-23 ವರ್ಷದಲ್ಲಿ ಮಾಡಿರ್ತಾರೆ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ನು. ಆ್ಯಂಡ್ ದೆನ್ ನನ್ನ ಸಿನಿಮಾ ಮಾಡುವಾಗ 27 ವರ್ಷ ಇರುತ್ತೆ, 26-27 ಇರುತ್ತೆ ಸರ್ಗೆ. ಸೊ ಅವಾಗಲೇ ಎಂತೆಂಥ ಸಿನಿಮಾಗಳನ್ನ ಸಾರ್ ಮಾಡಿದ್ದಾರೆ. ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿರಬೇಕು. ಆ್ಯಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್, ಪ್ರಾಸ್ಪೆರಿಟಿ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಅಣ್ಣ ಇಂಡಸ್ಟ್ರಿ ಬಂದು 50 ವರ್ಷ ಆಗಿದೆ, ನನ್ನ ಏಜ್ ಬಂದು 35 ವರ್ಷ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನೀವೆಲ್ಲ ಸ್ವರ್ಗ, ಇವ್ರುಗಳೆಲ್ಲ ಹೂಗಳು, ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತು. ಥ್ಯಾಂಕ್ ಯು ಸೋ ಮಚ್. ಕೊಡಗಿನೋಳು ಬೆಡಗಿನೋಳು ನನ್ನೆಂಡ್ರು ನಂಜಿ, ಕೊಡಗಿನೋಳು ಬೆಡಗಿನೋಳು ನನ್ನೆಂಡ್ರು ನಂಜಿ, ಮದುವೆಯಾಗಿ ಅವಳ ಕೂಡ ಕಳೆದು ಬಂದು ಸಂಜಿ ಸಂಜಿ ನಂಜಿಗಳ ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ನೀವು ಯಾವತ್ತೋ ಹೀರೋ ಆಗಬೇಕಾಗಿತ್ತು. ಆದರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ, ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ ನೀವು. ಥ್ಯಾಂಕ್ ಯು. ಅಂದರೆ ನಮಗೆಲ್ಲ ಒಂದು ಅಭ್ಯಾಸ ಇದೆ ಸರ್, ಕೆಟ್ಟ ಅಭ್ಯಾಸ ಇದೆ. ಗೆಲುವನ್ನ ಸೆಲೆಬ್ರೇಟ್ ಮಾಡೋ ಅಭ್ಯಾಸ ನಮಗೆ. ಗೆದ್ದಾಯ್ತು ಅದನ್ನೇನು ಕಿಸಿಯೋದು ನಾವು ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು. ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು, ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು, ಇಂಥ ಪ್ಯಾಷನ್ ಇರೋರನ್ನ ಸೆಲೆಬ್ರೇಟ್ ಮಾಡಬೇಕು. ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ, ಅವನು ಸೋತಾಗ ಅಕ್ಕಪಕ್ಕ ಇರೋರು ಅವನ್ನ ನೋಡೋ ರೀತಿಯಿಂದನೇ ಜಾಸ್ತಿ ಸೋಲೋದು. ವಾಟ್ ಎವರ್ ಇಟ್ ಈಸ್. ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನಿಸಿದ್ದು ನನಗೇನೆಂದರೆ, ನಿಮ್ಗೆ ಲೈಫ್ ಏನು ಕೊಟ್ಟಿದೆಯೋ ಗೊತ್ತಿಲ್ಲ ಸರ್, ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ. ಯು ಡಿಸರ್ವ್ ಮೋರ್ ದೆನ್ ವಾಟ್ ಯು ಆರ್ ಆ್ಯಕ್ಚುಲಿ. ವಾಟ್ ಅ ಬ್ಯೂಟಿಫುಲ್ 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 ಈವ್ನಿಂಗ್. 101 ನೆನಪು ಎದೆಯಾಳದಿಂದ ಆ ಹಾಡು ನೋಡುವಾಗ ಕಣ್ಣಲ್ಲಿ ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಐಮ್ ಶೂರ್ ದ ಸೇಮ್ ಫಾರ್ ಆಲ್ ಆಫ್ ಯು. ದಿಸ್ ಇಸ್ ಹೌ ಯು ಸೆಲೆಬ್ರೇಟ್ ಅ ಕ್ರಿಯೇಟರ್. ದಿಸ್ ಇಸ್ ಹೌ ಯು ಸೆಲೆಬ್ರೇಟ್ ಅ ಕ್ರಿಯೇಟರ್. ವಂಡರ್ಫುಲ್ ವಂಡರ್ಫುಲ್ ಬ್ಯೂಟಿಫುಲ್. ಅವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದು ನಾನು ಮಾಡಿದ ಪುಣ್ಯ ನಾನು. ಸೊ ಹೀ ಈಸ್ ಸಚ್ ಅ ವಂಡರ್ಫುಲ್ ಕ್ರಿಯೇಟರ್. ಹೀ ಥಿಂಕ್ಸ್ ಬಿಗ್. ಎಲ್ಲ ದೊಡ್ಡವಾಗೇ ಇಮ್ಯಾಜಿನ್ ಮಾಡ್ತಾರೆ. ನಥಿಂಗ್ ಇಸ್ ಸ್ಮಾಲ್ ಫಾರ್ ಹಿಮ್. ಸೊ ಅಷ್ಟು ಆ ಧೈರ್ಯ ಇರಬೇಕು. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಬಿಗ್ ಬಡ್ಜೆಟ್ ಫಿಲ್ಮ್ಸ್ ಆ್ಯಂಡ್ ಆಲ್. ಇನ್ 1980s and 70s ಅವ್ರು ಮಾಡಿದ್ದಾರೆ. ಹೀ ಈಸ್ ಅ ಪಾತ್ ಬ್ರೇಕರ್. ಅವ್ರಿಗೆ ಇಷ್ಟೊಂದು ಸಂತೋಷವಾದ ಫೆಲಿಸಿಟೇಷನ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಬಾಬು ಫಾರ್ ಆಲ್ ದಟ್ ಯು ಹವ್ ಡನ್ ಟು ಮೀ. ನನ್ನ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯು. ಅದರ್ವೈಸ್ ಸುಹಾಸಿನಿ ಇಸ್ ಝೀರೋ. ನಥಿಂಗ್ ವಿದೌಟ್ ಯು. ಸುಹಾಸಿನಿ ಇಸ್ ಝೀರೋ. Dr. Nandini, you cannot forget her. Thank you so much. Thank you, Babu. ಜನಸಾಮಾನ್ಯರ ಕೈಗೆ ಸಿನಿಮಾ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದ ಕಾರಣ, ಇನ್ನು 6 ತಿಂಗಳು ಕಳೆದ್ರೆ 10 ವರ್ಷಗಳು ಕಳೆಯುತ್ತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜನಿಸಿ. ಆ ಸಂಸ್ಥೆ ಕಟ್ಟಿದ ಉದ್ದೇಶನೇ ಸಾಮಾನ್ಯರ ಕೈಯಲ್ಲಿ ಸಿನಿಮಾ ಸಿಕ್ಕಬೇಕು, ಜನಸಾಮಾನ್ಯರು ಸಿನಿಮಾ ಮಾಡೋಂಗಾಗಬೇಕು, ನನಗೆ ಬೇಕಾಗಿದ್ದ ರೀತಿ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ನಾವು ಕಟ್ಟಿದ್ದು. ಆ ಕಟ್ಟಿದ ದಿವಸದಿಂದ ಇವತ್ತಿಗೆ ನಮ್ಮ ಸಂಸ್ಥೆಯಲ್ಲಿ 3000 ಸದಸ್ಯರನ್ನು ಹೊಂದಿದೆ ಈಗ ನಮ್ಮ ವಾಣಿಜ್ಯ ಮಂಡಳಿ. ಜೊತೆಗೆ ವರ್ಷದಲ್ಲಿ 280ರಿಂದ 300 ಚಿತ್ರ ತಯಾರಾದರೆ ಕರ್ನಾಟಕದಲ್ಲಿ ಬಹುತೇಕ 200 ಚಿತ್ರಗಳು ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರಿಂದ ತಯಾರಾಗುತ್ತೆ. ಇನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ರಾಜ್ಯ ಪ್ರಶಸ್ತಿಗಳ ಸಾಲಿನಲ್ಲಿ ಕೂಡ ಹೈಯೆಸ್ಟ್ ಪ್ರಶಸ್ತಿಗಳು ಗಳಿಸುವ ಸದಸ್ಯರು ನಮ್ಮ ವಾಣಿಜ್ಯ ಮಂಡಳಿ ಸದಸ್ಯರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಹೆಗ್ಗಳಿಕೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಅವರು ನಮ್ಮ ಸಂಸ್ಥೆ ಮೇಲೆ ಭರವಸೆ ಇಟ್ಟು ನಮ್ಮ ಸಂಸ್ಥೆಯ ಸದಸ್ಯತ್ವ ಪಡೆದು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ. ವಾಣಿಜ್ಯ ಮಂಡಳಿಗಳು ಈ ಥರದ್ದು ಕೆಲಸ ಮಾಡಬೇಕು. ಯಾರೋ ಸದಸ್ಯ ಆ ಥರ 100 ರೂಪಾಯಿ ಕೊಟ್ಟ ಅಥವಾ 10,000 ರೂಪಾಯಿ ಕೊಟ್ಟ ಅಥವಾ 1 ಲಕ್ಷ ರೂಪಾಯಿ ಕೊಟ್ಟ ಅಥವಾ ಸದಸ್ಯತ್ವ ಪಡ್ಕೊಂಡು ಅವ್ರಿಗೊಂದು ಟೈಟ್ಲ್ ಕೊಟ್ಟು ನಾವು ಆರಾಮಾಗಿ ತಿರುಗಾಡಿಕೊಂಡು ಇರ್ತಕ್ಕಂಥದ್ದಲ್ಲ ವಾಣಿಜ್ಯ ಮಂಡಳಿ ಕೆಲಸ.
ಈ ಥರ ಸಾಧಕರನ್ನ ಹುಡುಕಿ ಸನ್ಮಾನಿಸಿ ಅವರ ಸಾಧನೆಯನ್ನು ಸಂಭ್ರಮವಾಗಿ ಸಂತೋಷವಾಗಿ ನಾವು ಆಚರಿಸಿದಾಗ ಆ ಸಾಧಕನಿಗೆ ಕೊಟ್ಟ ಗೌರವವಾಗುತ್ತೆ ಅಂತಕ್ಕಂಥ ಮಾತನ್ನು ಇವರೆಲ್ಲರೂ ನನಗೆ ಹೇಳಿದಾಗ ನನಗೆ ಸರಿ ಅನಿಸ್ತು. ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಿರ್ತಕ್ಕಂಥವ್ರು, ತಂತ್ರಜ್ಞಾನ ಮುಂದುವರೆದಾಗೆಲ್ಲ ತಂತ್ರಜ್ಞಾನ ತಕ್ಕ ಹಾಗೆ ಇವರು ಪರಿವರ್ತನೆ ಮಾಡಿಕೊಂಡು ಬಂದಂಥವ್ರು ಅವರು SV ರಾಜೇಂದ್ರ ಸಿಂಗ್ ಬಾಬು. ಬಟ್ ನನಗಂತೂ ತುಂಬ ಸಂತೋಷ ಇದೆ, ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಈ ಥರದ್ದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಮತ್ತು ಹೆಗ್ಗಳಿಕೆ. ಈ ಸ್ವಾಗತ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರು ಕೂಡ ನನ್ನ ಜೊತೆ ಕೈ ಸೇರಿಸಿದ್ರು. ಇಲ್ಲ, ಈ ಕಾರ್ಯಕ್ರಮದ ರೂಪರೇಷೆಗಳು ಹೀಗಿರಬೇಕು ಅಂತೇಳಿ ಅವರು ಏನು ನನಗೆ ಮಾರ್ಗದರ್ಶನ ನೀಡಿದ್ರು, ಅವರ ಮಾರ್ಗದರ್ಶನದ ಪ್ರಕಾರವಾಗಿ ನಾನು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ. ಅದಕ್ಕೆ ತಕ್ಕನಾಗಿ ಇವತ್ತು ತುಂಬ ಅದ್ಭುತವಾದ ಸಕ್ಸಸ್ಸನ್ನು ಕಂಡಿದೆ. ಅದು 5 ದಿವಸಗಳ ಕಾರ್ಯಕ್ರಮ ಮಾಡೋದು ಚಿಕ್ಕ ವಿಚಾರ ಖಂಡಿತ ಅಲ್ಲ. 5 ದಿವಸನೂ ಕೂಡ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಅದು ಖಂಡಿತ ಸಂತೋಷದ ವಿಚಾರ. ಇವತ್ತು ಈ ಕಾರ್ಯಕ್ರಮ ಕೊನೆಯ ಹಂತದ ತಲುಪಿದೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಅವರ ಕುಟುಂಬದವರು ಕೂಡ ದಯಮಾಡಿ ಕನ್ನಡಿಗರ ದಿಗ್ವಿಜಯ. ಇಂತಹ ಕಾರ್ಯಕ್ರಮ ರೂಪಿಸಲಿಕ್ಕೆ ಒಬ್ಬ ಸಮರ್ಥ ಸಾರಥಿ ಬೇಕು. ಎಲ್ಲರ ಒಳಗೊಂದು ಪರಿಕಲ್ಪನೆ ಇರುತ್ತೆ, ಆದರೆ ಕೃಷ್ಣೇಗೌಡರಂತಹ ಒಬ್ಬ ಸಾರಥಿ ಇದ್ದಾಗ ಮಾತ್ರ ಸುಸೂತ್ರವಾಗಿ ಇಂತಹ ಅಮೋಘವಾದಂಥ ಕಾರ್ಯಕ್ರಮ ಜರುಗಲಿಕ್ಕೆ ಸಾಧ್ಯ.